ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಕೊರತೆ ಉಂಟಾದ ಹಿನ್ನೆಲೆ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಎತ್ತಿನ ಬಂಡಿಯ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಬಾರುಕೊಲ್ಲು ಚಳುವಳಿ ನಡೆಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಎತ್ತಿನ ಬಂಡಿಯ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಬಾರುಕೋಲು ಚಳುವಳಿ ಮಾಡಲಾಗಿದೆ. ನಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆಯನ್ನ ನಡೆಸಿ ಘೋಷಣೆಗಳನ್ನು ಕೂಗಲಾಗಿದೆ. ನಂತರ ಈ ಕುರಿತಾದ ಮನವಿಯನ್ನ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರರು ಆದ ಎಂಬಿ ಜೀರಲಿ ಅವರು, ಕರ್ನಾಟಕದಲ್ಲಿ ಯಾವುದೇ ಕೊರತೆಗಳು ಎದುರಾದರೂ ನೇರವಾಗಿ ಮೋದಿ ಅವರನ್ನ ಬೊಟ್ಟು ಮಾಡಿ ತೋರಿಸುವ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯ ಆರಂಭಿಸಿದ್ದಾರೆ. ಕರ್ನಾಟಕದಲ್ಲಿ ಚರಂಡಿ ನೀರು ನಿಂತರೂ ನದಿಗಳು ಉಕ್ಕಿ ಹರಿದ್ರು ಮೋದಿಯ ಕಾರಣ, ನಮಗೇನು ಸಂಬಂಧವೇ ಇಲ್ಲ ಎಂಬಂತೆ ಸಿಎಂ ವರ್ತನೆ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿನಿಂದ ಕುರ್ಚಿ ದೊಂಬರಾಟ ನಡೆಸ್ತಾ ಇರುವ ರಾಜ್ಯ ಸರ್ಕಾರವನ್ನ ಜನ ಉಗಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರುವ ಅನುದಾನವನ್ನ ಬಂದ್ ಮಾಡಲಾಗಿದೆ. ಮಾಜಿ ಸಿಎಂಗಳು ಆದ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ರೈತರಿಗೆ ನೀಡಿದ ಸಹಾಯ ಸವಲತ್ತುಗಳನ್ನ ತೆಗೆದುಹಾಕಿ ಹಿರಿಮೆ ಗರಿಮೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲತ್ತೆ ಎಂದಿದ್ದಾರೆ. ಬೇಡಿಕೆ ಭಾಳ ಐತಿ, ಅದರ ಗೊಬ್ಬರ ಇಲ್ಲ. ಇವತ್ತು ಏನಾಗತ್ತೆ ಅಂದ್ರೆ ಒಂದು 400 ರೂಪಾಯಿ ಯೂರಿಯಾ ಗೊಬ್ಬರ ಜೊತೆಗೆ ಮ್ಯಾಚಿಂಗ್ ಅಂತೇಳಿ 1700-1800 ರೂಪಾಯಿ DAP ಅಥವಾ ಯಾವುದೋ ಕೊಡಾಕತ್ತಾರ. ಇದು ವ್ಯವಸ್ಥಿತವಾಗಿ ರೈತರ ಕಿಸೆಯಿಂದ ದುಡ್ಡು ತೆಗೆಯುವಂಥ ಒಂದು ಕೆಲಸ. ಯಾವ ಗೊಬ್ಬರ ಮಾರ್ತಾ ಇರಲಿಲ್ಲ, ಯಾವ ಅಂಗಡಿಯಾಗ ರೊಕ್ಕ ಸ್ಟಾಕ್ ಐತಲ್ಲ ಅದನ್ನು ಯೂರಿಯಾ ಜೊತೆ ಮ್ಯಾಚಿಂಗ್ ಮಾಡಿ ಅದನ್ನು ಕೊಡಾಕತ್ತಾರ. ಅದಕ್ಕೆ ರೈತರಿಗೆ ಸಾಕಷ್ಟು ಅನ್ಯಾಯ ಆಗತೈತಿ ಮತ್ತು ರೈತರ ಎಕ್ಸ್ಪ್ಲೋಟೇಷನ್ ಆಗತೈತಿ. ಈ ರೀತಿಯಿಂದ ರೈತರು ಬರ್ತಾರೆ, ಪ್ರತಿಯೊಂದು ಸೊಸೈಟಿಯವ್ರು ಬರ್ತಾರೆ, PKBS ಅವರು ಬರ್ತಾರೆ. ಏನೋ ನಾವು ಮತ್ತು ಮೇಲೆ DD ಅವ್ರಿಗೆ ಹೇಳಿದ್ರು ಸಹಿತ ಈ ವಾರ ಮಾಡ್ತೇನೆ ಮುಂದಿನ ವಾರ ಮಾಡ್ತೇನೆ ಅಂತ ಹೇಳ್ತಾರೆ. ರೈತರು ಗೊಬ್ಬರ ಕೊಡ್ತಾ ಇಲ್ಲ. ಮೊದಲು ಇರಲಿಲ್ಲ, ಹೋದ ವರ್ಷನೂ ಇಷ್ಟಿರಲಿಲ್ಲ, ಈ ವರ್ಷ ಭಾಳ ಆಗೈತೆ ರೀ. ಹಿಂದಿನ ನಮ್ಮ ಸರ್ಕಾರದಾಗ ವ್ಯವಸ್ಥಿತವಾಗಿ ಎಲ್ಲ ಕಡೆ ಗೊಬ್ಬರದ ಸಾಕಷ್ಟು ಸಪ್ಲೈ ಇತ್ತು. ಈಗ ಅದು ಅಡಚಣೆ ಆಗುತ್ತೆ. ಬೆಳಗಾವಿ ಮಹಾನಗರದ BJP ರೈತ ಮೋರ್ಚಾ ಹಾಗೂ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ರೈತ ಮೋರ್ಚಾ ಪರವಾಗಿ ನಮ್ಮ ನಡಹಳ್ಳಿ ಸಾಹೇಬರು ಬಂದರೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾವನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇಲ್ಲ. ರೈತರ ಒಂದು ದೊಡ್ಡ ಸಮಸ್ಯೆ. ರೈತರ ಒಳ್ಳೆ ಬೆಳೆ ಬರಬೇಕಾದ್ರೆ ಎಷ್ಟು ಮಳೆ ಅವಶ್ಯಕತೆ ಇದೆಯೋ ಅದು ಮಳೆ ಅವಶ್ಯಕತೆ ಇದ್ದಷ್ಟು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯಾಗಿದೆ. ಆದರೆ ಕರ್ನಾಟಕ ಸರ್ಕಾರ ಮಾಡಬೇಕಾದಂಥ ತಮ್ಮ ಕರ್ತವ್ಯ ಸರಿಯಾಗಿ ಮಾಡಿಲ್ಲ. ಫರ್ಟಿಲೈಸರನ್ನು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ಅದಕ್ಕೆ BJP ರೈತ ಮೋರ್ಚಾ ಪರವಾಗಿ ಇಡೀ ರಾಜ್ಯದಲ್ಲಿ ಮೋರ್ಚಾವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ವಿರೋಧವಾಗಿ ಕೇಂದ್ರ ಸರ್ಕಾರ ಏನು ಕೇಳಿದ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಆ ಕಡೆ ಬಟ್ ಮಾಡುವಂತಹ ಒಂದು ಪ್ರವೃತ್ತಿ ಮಾಡಿದಂಥ ಈ ಕರ್ನಾಟಕ ಸರ್ಕಾರ. ಅದೇ ವಿರುದ್ಧವಾಗಿ ಕೇಂದ್ರ ಸರ್ಕಾರದಿಂದ 8,053 ಟನ್ಗಳಷ್ಟು ಇದನ್ನು ನಮ್ಮ ಎಷ್ಟು ಬೇಕಲ್ಲ ಅಷ್ಟು ವ್ಯವಸ್ಥೆಯನ್ನು ಮಾಡಿದಂಥ ಕೇಂದ್ರ ಸರ್ಕಾರ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಈ ಫರ್ಟಿಲೈಸರ್ನ ಕೊಡ್ತಾ ಇಲ್ಲ. ಕಾರಣ ಈ ಕಳ್ಳ ಸಂತೆಗೆ ಇದನ್ನು ಮಾರುವಂಥ ಒಂದು ವ್ಯವಸ್ಥೆ ಈ ಸಲ ನಮ್ಮ ರೈತರಿಗೂ ಸಹ ಬಹಳ ವಿರೋಧ ಮಾಡುವಂಥ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಮ್ಮ BJP ರೈತ ಮೋರ್ಚಾ ವತಿಯಿಂದ ಇನ್ನು ಬೆಳಗಾವಿಯಲ್ಲಿ ಒಂದು ಬೃಹತ್ವಾದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ರೈತರಿಗೆ ಸಿಗಬೇಕಾದಂತಹ ಈ ಫರ್ಟಿಲೈಸರ್ನ ಕೊಡಬೇಕು, ಸರಿಯಾದ ಟೈಮ್ ಕೊಡಬೇಕಂಥೇಳಿ ನಮ್ಮ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಅಂತ ಸಿದ್ದರಾಮಯ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ
ಭ್ರಷ್ಟಾಚಾರದ ಎಲ್ಲ ರೆಕಾರ್ಡ್ ಮುರಿದ ಇವತ್ತು ರೈತರ ಮೇಲೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾಯಿದೆ. ಆ ರೈತರ ಅನ್ಯಾಯ ಸರಿಪಡಿಸ್ಬೇಕಂತ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬೀದಿಗಿಳಿದ ಹೋರಾಟ ಮಾಡ್ತಾ ಇದ್ದೇವೆ. ರೈತರಿಗೆ ನ್ಯಾಯ ಸಿಗಬೇಕು, ರೈತರ ಮೇಲೆ ಆಗುವಂಥ ಅನ್ಯಾಯ ದೂರ ಆಗಬೇಕು. ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳ ಬರುವಂಥ ಸೌಲಭ್ಯಗಳ ರೈತರ ಮಟ್ಟ ತಲುಪಿಸುವಂಥ ಕೆಲಸ ಈ ಸರ್ಕಾರ ಮಾಡಬೇಕಂತ ನಾವು ಈ ಬೀದಿಗಿಳಿದ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಇದು ಸರ್ಕಾರ ನಿದ್ದಿಂದ ಏಳಂಗಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ನಿದ್ದಿಂದ ಹೊರಗೆ ಬರುವಂಥ ಶಕ್ತಿ ದೇವರು ಕೊಡಂಗಿಲ್ಲ, ಅಲ್ಲಿವರೆಗೆ ನಾವು ಇದು ಹೋರಾಟ ಮುಂದುವರಿಸ್ತೀವಿ.